ಇವತ್ತು ನಾನು ಹುಟ್ಟಿರುವಂತಹ ದಿನ. ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಪುಡ್ಡಿಂಗ್ ಅಂತ ಮಾಡ್ತಾರಲ್ಲ ಅದನ್ನು ಮಾಡಿದ್ದೀನಿ. ಅಲ್ಲೇ ಮಮ್ಮಿ ಬಿರಿಯಾನಿ ಮಾಡಿ ಮುಗಿಸ್ಬಿಟ್ರು. ಆ ದಿನ ನನ್ನ ನೋಡಲಿಕ್ಕೆ ಯಾರ್ಯಾರು ಬಂದಿದ್ರೋ, ನಮ್ಮ ಮಮ್ಮಿಗೆ ಎಷ್ಟು ಖುಷಿಯಾಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ಹುಟ್ಟಿರುವಂತಹ ದಿನ. ಎಲ್ಲರೂ ಕೇಳೋದೆ ಏನು ಸ್ಪೆಷಲ್ ಇವತ್ತು ಅಂತ. ಇವತ್ತು ಏನು ಸ್ಪೆಷಲು ಮತ್ತು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ. ಮಮ್ಮಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕರೆದ್ರು, ಮೆಂತ್ಯ ದೋಸೆ ಮಾಡಿದ್ರು. ಅದನ್ನು ತಿನ್ಕೊಂಡು ಹೊರಗಡೆ ಹೋದೆ. ಮನೆಯಲ್ಲಿ ಪಪ್ಪ ಮಮ್ಮಿ, ನಾನು ಮತ್ತೆ ರಾಬಿನ್, ಚಿಂಟು, ಆಮೇಲೆ ಒಂದೆರಡು ಬೆಕ್ಕಿನ ಮರಿ ಇದೆ. ಬರ್ತ್ಡೇಗೆ ಅಂತ ಸ್ಪೆಷಲ್ ಆಗಿ ಯಾರನ್ನೂ ಏನು ಇನ್ವೈಟ್ ಮಾಡಿರ್ಲಿಲ್ಲ. ನಾವಿರೋದೇ ಇಷ್ಟು ಜನ. ಇವತ್ತು ಹೇಳುವಾಗ್ಲೇ ಸ್ವಲ್ಪ ಖುಷಿಲಿ ಎದ್ದಿದ್ದೀನಿ, ಯಾಕಂದ್ರೆ ಎಲ್ಲರೂ ರಾತ್ರಿ ವಿಶ್ ಮಾಡಿದ್ರಲ್ವಾ, ಹಾಗಾಗಿ ಸ್ವಲ್ಪ ಮೂಡು ಫ್ರೆಶ್ ಆಗಿದೆ. ನಾನು ರಾಬಿನ್ನ ಮುದ್ದು ಮಾಡ್ತಾ ಹೊರಗಡೆನೆ ಕುತ್ಕೊಂಡಿರುವಾಗ ಮಮ್ಮಿ ಕರೆದ್ರು, ಬಾ ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ಅಂತ. ದಿನ ಕೆಲಸ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದೇ ಜಾಸ್ತಿ, ಅದಕ್ಕೆ ಫುಲ್ ಮಸಾಜ್ ಮಾಡಿಸ್ಕೊಂಡೆ. ಆಮೇಲೆ ಹೊಸ ಡ್ರೆಸ್ನ ಸ್ಟಿಚ್ ಮಾಡೋಣ ಅಂತ ಹೋದರೆ ನಾನು ನೋಡೇ ಇರಲಿಲ್ಲ, ಸೂಜಿನೇ ಕಟ್ಟಾಗಿಬಿಟ್ಟಿದೆ. ಇವತ್ತು ನನ್ನ ಬರ್ತ್ಡೇಗೆ ಸ್ಪೆಷಲ್ ಆಗಿ ನನಗೆ ಬಿರಿಯಾನಿ ಅಂದರೆ ಇಷ್ಟ, ಅದಕ್ಕೆ ಅದನ್ನೇ ಮಾಡೋಣ ಅಂತ ಅನ್ಕೋತಾ ಇದ್ದರೆ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ. ಕಾಲ್ ಮಾಡಿ ಕೇಳಿದ್ರೆ ಇನ್ನೂ 2-3 ತಾಸು ಆಗ್ತದೆ ಅಂತ ಹೇಳಿದ್ರು. ಆದರೆ ಚಿಕನ್ ತರ್ಲಿಕ್ಕೆ ಹೇಳಿಬಿಟ್ಟಿದ್ದೀವಿ ಈಗಾಗಲೇ. ಹಿಂದೆ ಬಿರಿಯಾನಿ ರೈಸ್ಗೆ ಎತ್ತಿದ್ದೀವಿ, ಕಲ್ಲಿರುತ್ತಲ್ಲ ಅದರಲ್ಲಿ ಬಿದ್ದ ಮಸಾಲೆನೆಲ್ಲ ಸ್ವಲ್ಪ ಪುಡಿ ಮಾಡಿ ಸುಕ್ಕ ಮಾಡುವ ಅಂತ ಈಗ ಸೈಡಿಗೆ. ಆಮೇಲೆ ಬಿರಿಯಾನಿ ರಾತ್ರಿ ಮಾಡುವ, ಈಗ ಸುಕ್ಕ ಮಾಡುವ ಅಂತ. ಸುಕ್ಕಗೆ ಹೇಗೋ ತರಿನೇ ಅಲ್ವಾ ಮಸಾಲೆ, ಅದಕ್ಕೆ ಆ ಪ್ಲ್ಯಾನಲ್ಲಿ ಇವತ್ತು ನಾವು ಅಡುಗೆನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದು ಡ್ರೆಸ್ಸು ಹೊಸದು ತೊಗೊಂಡದ್ದಿತ್ತು, ಅದನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ಳುವ ಅಂತ ಹೋದರೆ ಮಷಿನ್ ಸೂಜಿನೇ ಹೋಗಿಬಿಟ್ಟದೆ. ಅದನ್ನು ಕೂಡ ಈಗ ತರೋಕೆ ಅಂತ ಹೇಳಿದ್ದೀನಿ ಪಪ್ಪನ ಹತ್ರ. ಅಲ್ಲಿವರೆಗೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೋಬೇಕು ಅಡುಗೆ ಕೆಲಸ ಮಾಡಲಿಕ್ಕೆ, ಮತ್ತೇನು ಮಾಡಲಿಕ್ಕಲ್ಲ. ನಾನು ಇವತ್ತು ಕರೆಂಟ್ ಬರೋದೇ ಇಲ್ಲ, ಎಲ್ಲ ನನ್ನ ಪ್ಲ್ಯಾನ್ ಉಲ್ಟಾ ಆಯಿತು ಅಂದ್ಕೊಬಿಟ್ಟಿದ್ದೆ. ಅಷ್ಟೊತ್ತಿಗೆ ಕರೆಂಟ್ ಬಂದುಬಿಡ್ತು. ಮಸಾಲೆ ಹಾಕಿದ್ದೀವಿ, ಹಾಗೆ ಇಲ್ಲಿ ಬಿರಿಯಾನಿಗೆ ಈರುಳ್ಳಿ ಮತ್ತು ಟೊಮೆಟೊನೆಲ್ಲ ಬೇಯಿಸ್ಲಿಕ್ಕೆ ಎತ್ತಿದ್ದೀವಿ. ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ಟೆಂಪಲ್ಗೆಲ್ಲ ಹೋಗೋದು ಕಡಿಮೆನೆ, ನನಗೆ ಹೊರಗಡೆ ದೇವರಿಗೆ ಹೋಗಿ ಕೈ ಮುಗಿಬೇಕು ಅಂತ ಇಲ್ಲ, ಎಲ್ಲ ದೇವರು ಒಂದೇ, ಅದಕ್ಕೆ ಮನೆ ದೇವರಿಗೆ ಕೈ ಮುಗ್ದೆ. ಈ ಸರಿ ಬರ್ತಡೆಗೆ ನಾನು ಕೇಕ್ನ ಹೊರಗಡೆಯಿಂದ ಪರ್ಚೇಸ್ ಮಾಡಲಿಲ್ಲ. ಅದು ಕ್ರೀಮ್ ಇರುತ್ತಲ್ಲ, ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಅರ್ಧ kg ಕೇಕ್ ತಂದರೆ ನಾವು ಮನೇಲಿರೋದು 3 ಜನ ಅರ್ಧ kg ಕೇಕ್ನ ತಿನ್ನಬೇಕು, ಅದು ಸ್ವಲ್ಪ ಹೆವಿ ಅನಿಸುತ್ತೆ. ಅದಕ್ಕೆ ನಾನೇ ಮನೆಯಲ್ಲಿ ಪುಡ್ಡಿಂಗ್ ಅಂತ ಮಾಡ್ತಾರಲ್ಲ ಅದನ್ನು ಮಾಡಿದ್ದೀನಿ. ಅದು ಮಾಡೋದು ಈಸಿ ಮತ್ತು ಒಳ್ಳೆಯದು. ಅದು ಅದರಲ್ಲಿ ಕ್ರೀಮ್ ಹಾಕಲ್ಲ, ಜಸ್ಟ್ ಹಾಲು, ಮೊಟ್ಟೆ, ಸಕ್ಕರೆ ಮತ್ತು ಬೇಕಿದ್ದರೆ ಯಾವುದಾದ್ರೂ ಫ್ಲೇವರ್ ಬೇಕಿದ್ದರೆ ಪೈನಾಪಲ್ಲು, ಮ್ಯಾಂಗೋ, ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ನಾನಿವತ್ತು ಬ್ರೆಡ್ಡನ್ನು ಯೂಸ್ ಮಾಡಿ ಬ್ರೆಡ್ ಪುಡ್ಡಿಂಗ್ ಮಾಡಿದ್ದೀನಿ. ಇನ್ನೊಂದು ದಿನ ಯಾವಾಗಾದರೂ ಫ್ರೀ ಇದ್ದಾಗ ಹೇಗೆ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ಕಾಣಿಸ್ತೀನಿ ನಿಮಗೆ. ಇವತ್ತು ಜಸ್ಟ್ ಹೇಗಾಗಿದೆ ಅಂತ ಹೇಳ್ತೀನಿ. ನಾನು ಒಂದು ಮಿಕ್ಸಿಗೆ ಬ್ರೆಡ್ಡು, ಸಕ್ಕರೆ, ಆಮೇಲೆ ಮೊಟ್ಟೆ, ಅದ್ರ ಜೊತೆ ಸ್ವಲ್ಪ ಹಾಲು, ನನಗೆ ಫ್ಲೇವರ್ಗೆ ಅಂತ ನಾನು ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರುವಂಥ ಮಿಕ್ಸರನ್ನು ನಿಮ್ಗೆ ಯಾವ ಪಾತ್ರೆ ಬೇಕೋ ಅದರಲ್ಲಿ ಹಾಕ್ಕೊಂಡು ಮೇಲ್ಗಡೆಗೆ ಸ್ವಲ್ಪ ದ್ರಾಕ್ಷಿನ ಹಾಕೋತಾ ಇದ್ದೀನಿ, ಮಧ್ಯದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಹೇಗಿಷ್ಟನೋ ಹಾಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಬೇಕೋ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಜಸ್ಟ್ ಸ್ಟೀಮಲ್ಲೇ ಬೇಯಿಸಬೇಕು. ಒಂದು 10 to 15 ಮಿನಿಟ್ಸ್ ಇದನ್ನು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಮುಗೀತು. ಈ ಕಡೆ ನಂದು ಪುಡ್ಡಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಡೋ ಅಷ್ಟರಲ್ಲೇ ಮಮ್ಮಿ ಬಿರಿಯಾನಿ ಮಾಡಿ ಮುಗಿಸ್ಬಿಟ್ರು. ನನಗೆ ಚಿಕನ್ ಐಟಮ್ನಲ್ಲೇ ಬಿರಿಯಾನಿ ಅಂದರೆ ಎವರ್ ಫೇವ್ರೇಟ್. ಎಷ್ಟೊತ್ತಿಗೆ ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ನನಗೆ. ಅದು ಬಿರಿಯಾನಿ ರೈಸ್ ಅಂದ್ರೇ ತುಂಬ ಇಷ್ಟ. ಆಮೇಲೆ ಸೈಡ್ಗೊಂದು ತೆಳುವಾದಂತಹ ಗ್ರೇವಿ ಇರಲಿ ಅಂತ ಅದನ್ನು ಕೂಡ ಮಾಡ್ಕೊಂಡಿದ್ವಿ. ಊಟದ ಟೈಮ್ ಆಗಿಬಿಟ್ಟಿತ್ತು, ಯಾಕಂದರೆ ಕರೆಂಟ್ ಬರೋದೇ ಇವತ್ತು ಲೇಟ್ ಆಗಿರೋದ್ರಿಂದ 2 ಗಂಟೆ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಪಪ್ಪ ಮಮ್ಮಿ ಅಂಗಡಿಗೆ ಹೋದರು. ಪಪ್ಪ ಮಮ್ಮಿ ಅವರ ಕೆಲಸಕ್ಕೆ ಹೋದರೆ ನಾನು ನನ್ನ ಕೆಲಸಕ್ಕೆ ಊಟ ಮಾಡ್ಕೊಂಡು ಹೋದೆ. ಲಾಗಿನ್ ಮಾಡಬೇಕು, ಇವತ್ತು ನಾನು ಲೀವ್ ತೊಗೊಂಡಿರಲಿಲ್ಲ. ನಾನು ಡಿನ್ನರ್ಗೆ 1 ಅವರ್ ಬ್ರೇಕ್ ಹಾಕಿ ಬಂದಿದ್ದೀನಿ, ಇನ್ನೂ 1 ಅವರ್ ಕೆಲಸ ಮಿಕ್ಕಿದೆ. ಬೆಳಿಗ್ಗೆ ಅಂತೂ ಗಡ್ಬಿಡಿ ಆಗೋಯ್ತು, ಅದಕ್ಕೆ ಈಗ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಇವತ್ತಿನ ಸೆಲೆಬ್ರೇಷನ್ಗೆ ನಾನು ಹಾಕೋಬೇಕಿರೋ ಔಟ್ಫಿಟ್. ರಾಬಿನ್ಗೂ ಖುಷಿಯಾಗಿಬಿಟ್ಟಿದೆ. ಅಕ್ಕ ಏನೋ ಹೊಸ ಡ್ರೆಸ್ ಹಾಕ್ಕೊಂಡು ಎಲ್ಲೋ ತಿರ್ಗಾಡ್ಲಿಕ್ಕೆ ಹೋಗ್ತಿದ್ದಾಳೆ ಅಂತ ಚೆಕ್ ಮಾಡ್ತಿದ್ದಾನೆ.
ಇರೋ 1 ಅವರಲ್ಲೇ ಊಟ ಮಾಡಿಕೊಂಡು ಸೆಲೆಬ್ರೇಷನ್ ಮುಗಿಸ್ಬೇಕು ಅಂತ ಬೇಗ ಬೇಗ ರೆಡಿಯಾಗಿ ಬಂದಿದ್ದೀನಿ. ಇನ್ನೊಂದೇನೆಂದರೆ ಇವತ್ತು ಮ್ಯಾಚಿಂಗ್ ಮೇಲೆ ಮ್ಯಾಚಿಂಗು ನನ್ನ ಡ್ರೆಸ್ ಕಲರು ಮತ್ತು ಮನೆ ಗೋಡೆ ಕಲರು ನೆಲದ ಕಲರು ಎಲ್ಲ ಸೇಮ್ ಆಗಿಬಿಟ್ಟಿದೆ. ಸ್ಪೆಷಲ್ ಗೆಸ್ಟ್ ಆಗಿ ಒಂದು ಚಿಟ್ಟೆ ಬಂದುಬಿಡ್ತು ಒಳಗಡೆ, ಅದನ್ನು ಹಿಡಿಲಿಕ್ಕೆ ರಾಬಿನ್ ಸಾಹಸ ಬೇರೆ. ಬೆಳಿಗ್ಗೆ ಪ್ರಿಪೇರ್ ಮಾಡಿರೋಂಥ ಪುಡ್ಡಿಂಗ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇದನ್ನೇ ನಾನಿವತ್ತು ಕೇಕ್ ಅಂತ ಕಟ್ ಮಾಡ್ತಿರೋದು. ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಇದನ್ನು ಕಟ್ ಮಾಡಿ ತಿಂದು ನೋಡಿದ್ಮೇಲೆ ಗೊತ್ತಾಗಬೇಕು. ನಾನು ಮಾಡಿರೋದು ಹೇಗಿದ್ರೂ ಚೆನ್ನಾಗೇ ಇರುತ್ತೆ. ಲಾಸ್ಟ್ ಇಯರ್ ಬರ್ತಡೆಗೆ ಫುಲ್ ಜನ ಇದ್ದರು. ಈ ವರ್ಷ ಯಾರೂ ಇಲ್ಲ, ನಾವೇ. ಆದರೂ ಎಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡೋಕ್ಕಾಗತ್ತೋ ಅಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀವಿ. ಹಾಗೆ ಪುಡ್ಡಿಂಗ್ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನನಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಮಿಕ್ಕಿರೋದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ನಾಳೆಗೆ ನಾಡ್ದುಗೆಲ್ಲ ತಿನ್ಲಿಕ್ಕಾಯ್ತು ನನಗೆ. ಅಂತೂ ಇಂತೂ ಈ ವರ್ಷದ ನನ್ನ ಹುಟ್ಟಿದ ಹಬ್ಬ ಮುಗ್ದೇ ಬಿಡ್ತು. ಇನ್ನು ನೆಕ್ಸ್ಟ್ ಇಯರ್ ಕಾಯಬೇಕು. ಇವತ್ತು ಬೆಳಿಗ್ಗೆಯಿಂದ ನನಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಮಮ್ಮಿಗಂತೂ ನನಗಿಂತ ಜಾಸ್ತಿ ಖುಷಿ. ಮಕ್ಕಳು ಬರ್ತಡೇ ಅಂದರೆ ನಮ್ಮ ಮಮ್ಮಿಗೆ ಫುಲ್ ಏನೋ ಹಬ್ಬದ ಥರ ಫೀಲು. ಯಾಕಂದರೆ ನಾನು ಹುಟ್ಟಿದಾಗ ನನಗೇನು ನೆನಪಿರಲ್ಲ. ಆ ಸಂದರ್ಭ ಹೇಗಿತ್ತು, ಅವರ ಆ ದಿನ ಏನು ಮಾಡಿದ್ರು ಅನ್ನೋದು ಅವರಿಗಷ್ಟೇ ನೆನಪಿರುತ್ತೆ. ಆ ದಿನ ನಾನು ನೋಡಲಿಕ್ಕೆ ಯಾರ್ಯಾರು ಬಂದಿದ್ರೋ, ನಮ್ಮ ಮಮ್ಮಿಗೆ ಎಷ್ಟು ಖುಷಿಯಾಗಿತ್ತೋ, ಯಾವ ಥರ ಫೀಲ್ ಆಗಿತ್ತೋ ಅದೆಲ್ಲ ಅವ್ರಿಗೆ ಮಾತ್ರ ನೆನಪಿರುವಂಥದ್ದು. ಈ ದಿನ ನನಗಿಂತ ಅವರಿಗೆ ತುಂಬಾ ಸ್ಪೆಷಲ್ ಅಂತ ನನಗೆ ಅನಿಸುತ್ತೆ. 1 ಅವರ್ ಟೈಮ್ ಮುಗೀತು, ಅದಕ್ಕೆ ನಾನು ಲಾಗಿನ್ ಆಗಲಿಕ್ಕೆ ಬಂದಿದ್ದೀನಿ. 1 ಅವರ್ ವರ್ಕ್ ಇದೆ, ಅದಾದಮೇಲೆ ಮಲಗೋದಷ್ಟೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.